ನಮಸ್ಕಾರ. ಆಯುರ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಈ ಮೊದಲನೇ ವಿಡಿಯೋದಲ್ಲಿ ಮೂಲಾಧಾರ ಚಕ್ರದ ಬಗ್ಗೆ ತಮಗೆ ತಿಳಿಸ್ಕೊಟ್ಟಿದ್ದೆ. ಮೂಲಾಧಾರ ಚಕ್ರದ ಬಗ್ಗೆ ಮತ್ತೆ ಏನು ಹೇಳೋ ಅವಶ್ಯಕತೆ ಎಲ್ಲ ತಿಳ್ಕೊಡ್ತೀನಿ. ಅದರಿಂದ ನೆಕ್ಸ್ಟ್ ಚಕ್ರ ಬಂದು ಸ್ವಾಧಿಷ್ಠಾನ ಚಕ್ರ. ಸ್ವಾಧಿಷ್ಠಾನ ಚಕ್ರ ಅಂದರೆ ಏನು? ಚಕ್ರ ಅಂದರೆ ಏನು ನಮಗೆ ಮುಂಚಾಗಿ ನಿಮಗೆ ಹೇಳಿದ್ದೆ ಈ ಮೊದಲನೇ ವಿಡಿಯೋದಲ್ಲಿ. ಮತ್ತೊಮ್ಮೆ ನಿಮಗೆ ಹೇಳ್ತೀನಿ. ನಮ್ಮ ದೇಹದ ಅಂಗ ಅದನ್ನು ಸರಿಪಡಿಸ್ಕೊಂಡು ಉತ್ತಮವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅದನ್ನು ರೆಡಿ ಮಾಡ್ತಕ್ಕಂಥದ್ದನ್ನು ಆ್ಯಕ್ಟಿವೇಟ್ ಅಂತ ಹೇಳ್ತೀವಿ. ಚಕ್ರ ಆ್ಯಕ್ಟಿವೇಟ್ ಅಂತ ಹೇಳ್ತೀವಿ. ಇಲ್ಲಿ ಸ್ವಾಧಿಷ್ಠಾನ ಚಕ್ರದ ಬಗ್ಗೆ ನಿಮಗೆ ತೋರಿಸ್ಬೇಕು ಅಂತಂದರೆ ನೋಡಿ, ಹೀಗೆ ತೋರಿಸ್ತಾರೆ. ಅದರಲ್ಲಿ ಏನಂತಾರೆ, ಮೂಲಾಧಾರ ಚಕ್ರ ನಿಮಗೆ ತೋರಿಸಿದೆ. ಇದು ಸ್ವಾಧಿಷ್ಠಾನ ಚಕ್ರ. ಸ್ವಾಧಿಷ್ಠಾನ ಚಕ್ರ ಅಂತಂದರೆ ನಮ್ಮ ಸೊಂಟ ಭಾಗ, ನಮಗೆ ಕಿಡ್ನಿ ಭಾಗ ಆಗಿರ್ಬೋದು, ಮತ್ತು ಈ ಮೂತ್ರ ವಿಸರ್ಜನೆಗೆ ಮತ್ತು ನಮ್ಮ ಸೊಂಟದ ಬಲ ನಿಂತ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗಿರುತ್ತದೆ. ಇದೆ ನೋಡಿ ನಮಗೆ ಸ್ವಾಧಿಷ್ಠಾನ ಚಕ್ರ ಅಂತೇಳಿ. ಸ್ನೇಹಿತರೆ, ಸ್ವಾಧಿಷ್ಠಾನ ಚಕ್ರವನ್ನು ಹಾಗೆ ಆ್ಯಕ್ಟಿವೇಟ್ ಮಾಡಿ, ಹೀಗೆ ಆ್ಯಕ್ಟಿವೇಟ್ ಮಾಡಿ, ನಿಮ್ಗೆ ಅದನ್ನು ಮಾಡಲಿಕ್ಕೆ ಯೋಗಾಭ್ಯಾಸಗಳನ್ನ ಹೇಳ್ಕೊಡ್ತೀವಿ. ನೀವು ಈ ಸ್ಟೆಪ್ಪನ್ನು ಮಾಡಿ ಅಂತೇಳಿ ಹಲವಾರು ರೀತಿ ನಿಮಗೆ ಯೋಗಾಭ್ಯಾಸಗಳು ನಿಮಗೆ ಕಲಿಸ್ಕೊಡ್ತಾರೆ. ಆದರೆ ಅದೆಲ್ಲವೂ ಕೂಡ ನೀವು ಮಾಡ್ತಾ ಹೋದರೆ ಸ್ವಲ್ಪ ರಿಸ್ಕಿಗೆ ಸಿಗಾಕೊಳ್ತೀರಿ. ಯಾಕೆ ಅಂತಂದರೆ ಯೋಗಾಭ್ಯಾಸ ಅಂತಕ್ಕಂಥದ್ದು ಪರಿಪೂರ್ಣವಾಗಿ ಒಂದು ದೇಹವನ್ನು ರೆಡಿ ಮಾಡ್ತಕ್ಕಂಥದ್ದು. ಅಂತಂದರೆ ನಮ್ಮ ದೇಹದ ಕೆಲವೊಂದಷ್ಟು ಭಾಗಗಳನ್ನು ಅಥವಾ ಇಡೀ ನಮ್ಮ ದೇಹವನ್ನೇ ಒಂದು ಆಯಾಮಕ್ಕೆ ತಂದಿಸ್ತಕ್ಕಂಥದ್ದು ಯೋಗಾಭ್ಯಾಸ ಅಂತ ಹೇಳ್ತಾರೆ. ಈ ಚಕ್ರದ ಬಗ್ಗೆ ನಿಮಗೆ ಹಲವಾರು ವಿಚಾರಗಳನ್ನು ಹೇಳಿ ಪ್ಯಾಕ್ ಮಾಡೋರು ತುಂಬ ಜನ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ನಾವು ಮುಖ್ಯವಾಗಿ ಮಾಡಬೇಕಂಥದ್ದು ಯೋಗಾಭ್ಯಾಸ, ಆಹಾರ ಕ್ರಿಯೆ ಮೊದಲು ಚೆನ್ನಾಗಿರಬೇಕು. ಈಗ ಸಪೋಸ್ ನೀವು ನೋಡ್ತೀರಿ, ಈ ಆಹಾರವನ್ನು ತಿಂದು ನಿಮಗೆ ಸೊಂಟ ಬಲ ಹೆಚ್ಚಾಗುತ್ತೆ, ಈ ವಾಕ್ ಮಾಡಿ ನಿಮಗೆ ಸೊಂಟ ಬಲ ಹೆಚ್ಚಾಗುತ್ತೆ, ಮತ್ತೊಂದು ಮಾಡಿ ಏನೇನೋ ಹೇಳ್ತಾರೆ ಕೆಲವೊಂದಷ್ಟು ಫುಡ್ಗಳನ್ನು. ಅಂತಂದರೆ ಈಗ ಬಂದಿದೆ ಹಲವಾರು ಕೆಮಿಕಲ್ ಫುಡ್ಗಳು ನಿಮಗೆ ಬಂದಿದೆ, ಅದನ್ನು ತಿಂದರೆ ಸಾಕು ನಿಮಗೆಲ್ಲ ಸರಿಯಾಗುತ್ತೆ ಅಂತೇಳಿ ನಿಮಗೆ ಪ್ರಚಾರ ಮಾಡೋರು ಇದ್ದಾರೆ. ಸ್ನೇಹಿತರೆ, ಅದೆಲ್ಲವೂ ಅಲ್ಲ. ಮುಖ್ಯವಾಗಿ ನಾವು ತಿಂತಕ್ಕಂಥ ಆಹಾರದಲ್ಲಿ ಕ್ರಮಬದ್ಧವಾಗಿರಬೇಕು. ಅಂತಂದರೆ ಈಗ ಏನು ನಾವು ಸಿರಿಧಾನ್ಯಗಳನ್ನ ಬಳಸ್ತೀವಿ, ನವಣೆ, ಸಜ್ಜೆ, ಸಾಮೆ, ಆರ್ಕ, ಊದ್ಲು, ಕೊರಲೆ, ಇವನ್ನ ನಾವು ಕ್ರಮಬದ್ಧವಾಗಿ ಬಳಸ್ತಕ್ಕಂಥದ್ದು ತಿಳ್ಕೊಂಡು ಅದನ್ನು ಬಳಸಬೇಕು. ಹಾಗೆ ಇಂಥ ದೇಹಕ್ಕೆ ಇಂಥದೇ ಒಂದು ಪರ್ಟಿಕ್ಯುಲರಾಗಿ ನಮಗೆ ಶಕ್ತಿ ಬೇಕು ಅಂತೇಳಿ ನಮ್ಮ ದೇಹ ಆಹಾರ ತೆಗೆದುಕೊಳ್ಳೋ ಆಹಾರ ಅನ್ನೋದಕ್ಕೆ ಮತ್ತು ನಮ್ಮ ದೇಹವನ್ನು ಸಪ್ಲೈ ಮಾಡ್ತಕ್ಕಂಥ ಹಲವಾರು ಅಂಗಗಳು ನಮ್ಮಲ್ಲಿ ಏನಿದೆ, ಲಿವರ್ ಆಗಿರ್ಬೋದು, ಥೈರಾಯ್ಡ್ ಗ್ರಂಥಿ ಆಗಿರ್ಬೋದು, ಮತ್ತು ಈ ಜೀರ್ಣಕ್ರಿಯೆ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಎಲ್ಲ ಹೀಗೆ ಅಂಶಗಳನ್ನು ನಮ್ಮ ದೇಹಕ್ಕೆ ಒದಗಿಸ್ತಕ್ಕಂಥ ಪ್ರತಿಯೊಂದು ಅಂಗಗಳು ಇಲ್ಲಿ ಕೆಲಸವನ್ನು ಮಾಡ್ತವೆ. ಅಂತಂದ್ರೆ ನಾವು ಏನು ಬಳಸ್ತೀವಿ ಆಹಾರ, ಅದು ಎಲ್ಲಿಗೆ ತಲುಪಬೇಕು ಅದನ್ನು ತಲುಪಿಸುತ್ತೆ. ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ನಾವು ಯಾವ ಕಾಯಿಲೆಗೆ ಮಾತ್ರೆ ತೆಗೆದುಕೊಂಡ್ರೆ ಅದು ಆ ಭಾಗವನ್ನು ಕ್ಲಿಯರ್ ಮಾಡೋದು, ಅದೇ ಥರ ಇದು ಕೂಡ ಕೆಲಸವನ್ನು ಮಾಡುತ್ತೆ. ಯೋಗಾಭ್ಯಾಸ ಅಂತಕ್ಕಂಥದ್ದನ್ನು ನಾವು ಈ ಒಂದೇ ಮಾಡಿದ್ರೆ ನಿಮಗೆ ಸ್ವಾಧಿಷ್ಠಾನ ಚಕ್ರ ಸರಿಯಾಗುತ್ತೆ ಅನ್ನೋದು ತಪ್ಪಾಗುತ್ತೆ. ಯೋಗಾಭ್ಯಾಸನ ನಾವು ಕಂಪ್ಲೀಟಾಗಿ ಎಲ್ಲವನ್ನು ಅಭ್ಯಾಸ ಮಾಡ್ತಾ, ಬೇಸಿಗಿಂತ ಅಭ್ಯಾಸ ಮಾಡ್ತಾ, ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡ್ತಾ ಬರ್ತಾ ಇದ್ದರೆ, ತಿಂತಕ್ಕಂಥ ಆಹಾರದ ಸರಿ ಮಾಡ್ಕೊಳ್ತು ಅಂತಂದರೆ ಈ ಚಕ್ರ ಆಟೋಮೆಟಿಕ್ ಆಕ್ಟಿವ್ ಆಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಚಕ್ರ ಅಂತಂದರೆ ರೌಂಡಾಗಿ ಏನು ಇರೋದಿಲ್ಲ. ಅದು ಕೆಲಸವನ್ನು ಅದು ಕಂಪ್ಲೀಟಾಗಿ ಮಾಡ್ತಕ್ಕಂಥ ಒಂದು ಪೂರ್ಣ ಪ್ರಕ್ರಿಯೆಯನ್ನು ನಾವು ಚಕ್ರ ಅಂತ ಗುರುತಿಸ್ತೀವಿ. ಚಕ್ರ ಅಂತಂದು ಸಪೋಸ್ ನಿಮಗೆ ಪೂರ್ತಿ ಅದ್ರ ಬಗ್ಗೆ ಇನ್ನೂ ಹೇಳಬೇಕು ಅಂತಂದರೆ, ಈ ಒಂದು 7 ಚಕ್ರಗಳಂತ ಇಟ್ಕೊಳ್ಳೋಣ. ಅಂತಂದರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಹೃದಯ, ವಿಶುದ್ಧಿ, ಆಜ್ಞಾ, ಸಹಸ್ರಾರ, ಈ ಚಕ್ರಗಳು ಇರ್ತವೆ. ಇದಕ್ಕೊಂದು ಬೆಲ್ಟನ್ನು ಹಾಕಿದಾಗ ಬೆಲ್ಟನ್ನು ಹಾಕ್ತೀವಿ ಅಂತ ಇಟ್ಕೊಳ್ಳಿ. ಅದನ್ನು ಒಂದು ಇಂಜಿನ್ ಸ್ಟಾರ್ಟ್ ಮಾಡ್ತೀವಿ ಅಂತ ನಮ್ಮ ಜೀರ್ಣಕ್ರಿಯೆ ಶುರುವಾದಾಗ ಹೇಗೆ ಅದು ಈ ಬೆಲ್ಟ್ ತಿರುಗಬೇಕಾದ್ರೆ ಕಂಪ್ಲೀಟಾಗಿ ತಿರುಗ್ತಾ ಇರ್ತದೆ, ಯಾವುದೋ ಒಂದು ವೀಲು ತಿರುಗೋದಿಲ್ಲ, ಅದು ಸೌಂಡ್ ಬರ್ತಾ ಇರ್ತದೆ. ಆ ಸೌಂಡ್ ಬರ್ತಕ್ಕಂಥದ್ದೇ ಈಗ ನಮ್ಮಲ್ಲಿ ಕೆಟ್ಟಿದೆ ಅಂತೇಳಿ ಲೆಕ್ಕಾಚಾರ. ಅಂತಂದರೆ ಈಗ ನಿಮಗೆ ನಿಂತ್ಕೊಳ್ಳೋಕ್ಕಾಗಲ್ಲ, ಸೊಂಟ ನೋವು ಬರ್ತಾಯಿದೆ, ಕೂತ್ಕೊಳ್ಳೋಕ್ಕಾಗ್ತಲ್ಲ, L4 L5 ನಿಮ್ಗೆ ಆಲ್ರೆಡಿ ಹೋಗಿದೆ, ಅದನ್ನು ಕಟ್ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಮುಖ್ಯವಾಗಿ ನಾವು ತಿಂತಕ್ಕಂಥ ಆಹಾರದಲ್ಲಿ ನಾರಿನ ಪದಾರ್ಥ ಮತ್ತು ತುಪ್ಪ, ಜಿಡ್ಡಿನ ಅಂಶ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿತ್ತು ಅಂತಂದರೆ ಆಯಿಲ್ ಬಲ್ಜ್ ಆಗೋದಿಲ್ಲ ನಮ್ಮ ದೇಹದ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಮತ್ತು ಹಾಗೆ ವೆಯ್ಟನ್ನು ಎತ್ತೋದ್ರ ಬಗ್ಗೆ ನಮಗೆ ಗಮನ ಇರಬೇಕು. ಮತ್ತು ಹಾಗೆ ಈ ಊಟಕ್ಕೆ ಕೂತ್ಕೊಂಡಾಗ ಸಡನ್ ಎಗೆದೇಳೋದು, ಏನಾರು ಕೆಲಸವನ್ನು ಮಾಡುವಾಗ ಸಡನ್ ಎಗೆದೇಳೋದು, ಹೊರಲಾರ್ದಂಥ ಭಾರವನ್ನು ಅತಿ ಹೆಚ್ಚು ಕಷ್ಟಪಟ್ಟು ಎತ್ತಕ್ಕಂಥದ್ದು, ಈ ರೀತಿ ತೊಂದರೆ ಆದಾಗ L4 L5 ಡ್ಯಾಮೇಜ್ ಆಗ್ತದೆ, ನೋವು ಬರುತ್ತೆ, ಆಯಿಲ್ ಅಲ್ಲಿಂದ ಬಲ್ಜ್ ಆಗುತ್ತೆ. ಇದನ್ನೆಲ್ಲ ನಾವು ಆಪ್ರೇಷನ್ ಇಲ್ಲದೆ ಸರಿ ಮಾಡ್ಕೊಳ್ಬೋದು. ಅದನ್ನು ಆ್ಯಕ್ಟಿವೇಟ್ ಮಾಡ್ತಕ್ಕಂಥದ್ದು ಸರಳ ಅಭ್ಯಾಸ, ಯೋಗಾಭ್ಯಾಸದಿಂದ ಅದನ್ನು ಅಭ್ಯಾಸ ಮಾಡ್ತಾ ಅದನ್ನು ಕಂಪ್ಲೀಟಾಗಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಅಂತಂದರೆ ನಮ್ಮ ಸೊಂಟ ಭಾಗಕ್ಕೆ ತೊಂದರೆ ಬಾರದಂತೆ, ಯಾವುದೇ ರೀತಿ ತೊಂದರೆ ಆಗದಂತೆ ನೋಡ್ಕೊಂಡು ಹೋಗೋದೇ ಚಕ್ರ ಆ್ಯಕ್ಟಿವೇಟ್ ಅಂತ ಹೇಳ್ತೀವಿ. ಅದನ್ನು ನಾವು ಮಾಡಬೇಕಾಗಿರೋದು ಇಷ್ಟೇ. ಮೂಲವಾಗಿ ನಾವು ಬೇಸಿಕ್ ಎಕ್ಸಸೈಸನ್ನು ಮಾಡ್ತಾ ಆಹಾರ ಕ್ರಮದಲ್ಲಿ ಸರಿಯಾಗಿ ಮಾಡ್ಕೊಂಡು ಹೋಯ್ತು ಅಂತಂದರೆ ಈ ನಮ್ಮ ಸ್ವಾಧಿಷ್ಠಾನ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. ಮೂಲಾಧಾರ ಅಂತ ಎನ್ನ ಕಾಲವೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಶವಯ್ಯ ತಿಳ್ಕೊಳ್ಳಿ. ನಮ್ಮ ಕಾಲಿಂದು ನಮಗೆ ಬಂತು ಮೂಲಾಧಾರ ಚಕ್ರದಲ್ಲಿ. ಈಗ ಸ್ವಾಧಿಷ್ಠಾನ ಚಕ್ರದಲ್ಲಿ ಈಗ ನಾವು ಈ ಭಾಗವನ್ನು ನಾವು ಸರಿ ಮಾಡ್ಕೊಳ್ಳೋಣ, ನಮ್ಮ ಸೊಂಟ ಭಾಗವನ್ನು ಸರಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ
ಹೇಳ್ತಾ ಹೋಗ್ತೀನಿ. ಮಣಿಪುರ ಚಕ್ರ, ಇಲ್ಲಿ ಒಂದೊಂದು ಚಕ್ರಗಳಿಗೆ ಎಲ್ಲದಕ್ಕೂ ಕೂಡ ಒಂದೊಂದು ಸಂಬಂಧ ಇದೆ. ಏಕೆಂತಂದರೆ ಈಗ ನಾವು ತಿಂತಕ್ಕಂಥ ಆಹಾರದಲ್ಲಿ ಕ್ರಮಬದ್ಧವಾಗಿತ್ತು ಅಂತ ನಮ್ಮ ದೇಹಕ್ಕೆ ಸಪ್ಲೈ ಮಾಡಬೇಕು, ಎಲ್ಲವನ್ನು ಮಾಡುತ್ತೆ. ಆಗ ನಮಗೆ ಈ ಸ್ವಾದಿಷ್ಟಾನ ಚಕ್ರ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ. ಅಂತಂದರೆ ಒಂದು ಯಾವುದೋ ಒಂದು ವಸ್ತುವಿಗೆ ಅಲ್ಲಿ ಸೌಂಡ್ ಬರ್ತಾ ಇದ್ರೆ ಸ್ವಲ್ಪ ಕೀಲೆಣ್ಣೆಯನ್ನು ಹಾಕ್ತೀವಿ, ಅಥವಾ ಬೇರೆ ಬೇರೆ ಎಣ್ಣೆಗಳನ್ನು ನಾವು ಹಾಕ್ತೀವಿ ನೋಡಿ. ಅಂತಂದರೆ ಈಗ ನಮ್ಮ ದೇಹಕ್ಕೆ ಹಾಕಿದ್ರೆ ಕೀಲೆಣ್ಣೆಗಳನ್ನ ಹಾಕ್ಕೊಳ್ತೀವಿ, ಅವಕ್ಕೆ ಹಾಕಬೇಕಾದ್ರೆ ಬೇರೆ ಬೇರೆ ಆಯಿಲ್ಗಳು ಹಾಕ್ತೀವಿ, ಗ್ರೀಸ್ಗಳನ್ನು ಹಾಕ್ತೀವಿ, ಅವಾಗ ತಾನೇ ಕೆಲಸ ಮಾಡ್ತಾ ಹೋಗ್ತವೆ. ಅದೇ ಥರ ನಮ್ಮ ದೇಹಕ್ಕೆ, ನಮ್ಮ ಸೊಂಟಕ್ಕೆ ಏನು ಬೇಕು, ಈಗ ಒಂದು ಎಣ್ಣೆ ಅಲ್ಲಿ ಮಸಾಜ್ ಮಾಡ್ತಕ್ಕಂಥದ್ದು, ಸರಿಯಾದ ಕ್ರಮದಲ್ಲಿ ಮಲಗ್ತಕ್ಕಂಥದ್ದು, ನೆಲದ ಮೇಲೆ ಮಲಗಿ ಚಾಪೆನ ಹಾಕ್ಸ್ಕೊಂಡು ನೆಲದ ಮೇಲೆ ಒಂದು ಕಾಟನ್ ಬೆಡ್ಶೀಟ್ ಹಾಕ್ಕೊಂಡು ಆರಾಮಾಗಿ ಮಲಗ್ತಕ್ಕಂಥದ್ದು, ಈ ಎಲ್ಲ ಪ್ರಕ್ರಿಯೆಯನ್ನು ಕೂಡ ನಾವು ಸರಿ ಮಾಡ್ಕೊಳ್ಬೋದು. ಆದರೆ ಒಂದೇ ಒಂದು ಯೋಗಾಭ್ಯಾಸವನ್ನು ಮಾಡ್ಕೊಂಡು ಸರಿ ಮಾಡಬೇಕು ಅನ್ನೋದು ಸ್ವಲ್ಪ ರಿಸ್ಕಿ, ಮತ್ತು ಅದು ಮೋಸ ಕೂಡ ಆಗೋದಿಲ್ಲ. ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ರೀತಿ ನಿಮಗೆ ಅಲ್ಲಿ ಕಾಸ್ಟ್ ಇರೋದಿಲ್ಲ, ಇನ್ನೂ ಹೆಚ್ಚಿನ ಮಾಹಿತಿಗಳು ಸಿಗ್ತಾ ಹೋಗ್ತವೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಮಣಿಪುರ ಚಕ್ರದೊಂದಿಗೆ ಮಣಿಪುರ ಚಕ್ರ ಏನೇನು ಕೆಲಸವನ್ನು ಮಾಡುತ್ತೆ ಅಂತೇಳಿ ನಾನು ನಿಮಗೆ ಪೂರ್ತಿ ಹೇಳ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಚಕ್ರ ಅಂತಂದಾಗ ನಿಮ್ಮ ತಲೆಯಲ್ಲಿ ಬರಬೇಕು, ನಮ್ಮ ದೇಹ ಸೇರ್ತಕ್ಕಂಥ ನರಪುಂಜ ಅಥವಾ ಒಂದು ಸೊಂಟ ಭಾಗ ಈ ಸ್ವಾದಿಷ್ಟಾನ ಚಕ್ರ ಆಗಿರುತ್ತೆ. ಆ ಸ್ವಾದಿಷ್ಟಾನ ಚಕ್ರ ಸೊಂಟಕ್ಕೆ ಯಾವುದೇ ರೀತಿ ತೊಂದರೆ ಬರ್ದಂಗೆ, L4 L5 ಈ ಲಂಬರ್ಸ್ಗೆ ತೊಂದರೆ ಬರ್ದಾಗೆ ನೋಡ್ಕೊಳ್ತಕ್ಕಂಥದ್ದನ್ನೇ ನಾವು ಆ ಚಕ್ರ ಆಕ್ಟಿವೇಟ್ ಅಂತ ಹೇಳ್ತೀವಿ. ಸ್ನೇಹಿತರೆ, ತಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ, ದಯವಿಟ್ಟು ಶೇರ್ ಮಾಡಿ, ಬೆಂಬಲಿಸಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.